ನೋಡಿ, ಕನ್ನಡ ಚಿತ್ರರಂಗ ಒಂದು ಮುಷ್ಟಿಯಷ್ಟಿದೆ. ಒಂದು ಮುಷ್ಟಿಯಷ್ಟು ಇರೋರು ಯಾರು? ಒಂದು 4-5 ಜನ ಹೀರೋಗಳು. ಈ ಹೀರೋಗಳಿಗೆ ಸಂಬಂಧಪಟ್ಟಿರುವಂಥವ್ರು ಹೊಡೆದಾಡಿ ಸಾಯ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲೇ ಕನ್ನಡ ಚಿತ್ರರಂಗ ಸಂಕಟದಲ್ಲಿದೆ. ದುಡ್ಡು ಹಾಕ್ದಂಥವ್ರು ವಾಪಸ್ ಬರುತ್ತೋ ಇಲ್ಲೋ ಅಂತ ಯೋಚನೆ ಮಾಡಬೇಕು ಅಂತ ಸ್ಥಿತಿ ಇದೆ. ಆದರೆ ಇವರಿಗೆ ನೋಡಿ ಏನಾಗಿದೆ ಅಂತ. ಧ್ರುವ ಸರ್ಜಾ ಬಗ್ಗೆ ಹೇಳಲೇಬೇಕು. ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹೊಡೆದಾಡ್ಕೊಂಡ್ರು ಅಂತ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಹಲ್ಲೆ ಕೇಸ್ನಲ್ಲಿ ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಬನಶಂಕರಿ ಪೊಲೀಸರಿಂದ ಧ್ರುವ ಸರ್ಜಾ ಮ್ಯಾನೇಜರ್ ಬಂಧನಕ್ಕೊಳಗಾಗಿದ್ದಾರೆ. ನೋಡಿ ಎಂಥ ಸ್ಥಿತಿ. ಇವರು ಹೊಡೆದಾಡ್ಕೊಂಡ್ರಂತೆ. ಮೇ 26ನೇ ತಾರೀಕು ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಪ್ರಶಾಂತ್ ಮೇಲೆ ಹಲ್ಲೆ ಮಾಡಿದಂಥ ಹರ್ಷ ಮತ್ತೆ ಸುಭಾಷ್, ಈ ಹೀರೋಗಳ ಜೊತೆಗಿರುವಂಥವ್ರು ಹೀರೋಗಳಾಗ್ಬಿಟ್ರೆ ಭಾರಿ ಕಷ್ಟ ಕಂಡ್ರಿ. ಅವರು ತೆರೆ ಮೇಲೆ ಹೀರೋಗಳಾಗಿರ್ತಾರೆ, ಇವರು ಹೊರಗಡೆ ಬಂದು ಹೀರೋಗಳಾಗ್ಬಿಡ್ತಾರೆ. ಮೇಂಟೈನ್ ಮಾಡೋದು ಭಾರಿ ಕಷ್ಟ. ನಾಗೇಂದ್ರ ಡ್ರೈವರು ನೆಟ್ಟು ಕೆಲಸ ಮಾಡ್ಕೊಂಡಿರ್ಬೇಕಲ್ವಾ. ಯಾರ್ಯಾರಿಗೋ ಹೊಡೆಯೋದು, ಯಾರ್ಯಾರಿಗೋ ಬಡಿಯೋದು. ಈ ಕೆಟ್ಟ ಹೆಸರು ಯಾರಿಗೆ? ಧ್ರುವ ಸರ್ಜನ್ಗೆ. ಧ್ರುವ ಸರ್ಜನ್ ಸಿನಿಮಾ ಬೇರೆ ಬಿಡುಗಡೆ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಏನು ಅಂದರೆ, ಒಂದು ಕಡೆ ದರ್ಶನ್ ಒಳಗಡೆ ಹೋದರು, ಇನ್ನೊಂದು ಕಡೆಗೆ ಈ ರೀತಿ ಜಗಳ, ಗುದ್ದಾಟಗಳು, ಮನಸ್ತಾಪಗಳು ಇವೆಲ್ಲ ಇದೆಯಲ್ಲ, ಕನ್ನಡ ಚಿತ್ರರಂಗವನ್ನು ಎಲ್ಲಿಂದ ಎಲ್ಲಿ ತಂದು ನಿಲ್ಲಿಸ್ಬೋದು ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಹೇಳ್ತೀನಿ. ಇದೇನು ಚಂದ ಅಂತ ಅನಿಸಿರ್ಬೋದು ಅವರ ಅಭಿಮಾನಿಗಳಿಗೆ, ಅಥವಾ ಅವ್ರನ್ನ ಭಾರಿ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರನ್ನ ಆರಾಧಿಸೋರು, ಬಾಸ್ ಅನ್ನುವಂಥವ್ರು, ಅವ್ರಿಗೆ ಜೀವ ಕೊಟ್ಬಿಡ್ತೀವಿ ಎನ್ನುವಂಥವ್ರು. ಇಂಥ ಹುಚ್ಚಾಟಗಳು ಸಹಜ. ಪ್ರಶಾಂತ್ ಪೂಜಾರಿ ಮೇಲೆ ಯಾಕೆ ಹಲ್ಲೆ ಮಾಡಿದರು? ಪ್ರಶಾಂತ್ ಪೂಜಾರಿ ನಟ ಧ್ರುವ ಸರ್ಜನ್ಗೆ ಆಪ್ತನಾಗಿದ್ದ. ಇದೇ ನೋಡಿ, ಇದನ್ನ ನಾಗೇಂದ್ರ ಮತ್ತು ಅಶ್ವಿನಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಹೆಂಗೆ ಸಹಿಸ್ಕೊತಾರೆ ಹೇಳಿ ಪಾಪ. ನಮ್ಮಣ್ಣ ನಮ್ಮಣ್ಣನೇ ಅನ್ನುವಂಥ ಒಂದು ಮನೋಭಾವನೆ. ಹೀಗಾಗಿ ಏನು ಅಂದರೆ ಸ್ಕೆಚ್ ಹಾಕಿದ್ರಂತ ಇವರು. ಬೇರೆ ಕೆಲಸ ಇಲ್ವೇನ್ರಿ ಇವ್ರಿಗೆ? ತಮ್ಮ ಊರಿನ ಹುಡುಗರನ್ನ ಬಿಟ್ಟು ಹಲ್ಲೆ ಮಾಡಿಸಿದ್ರು ನಾಗೇಂದ್ರ ಅನ್ನುವಂಥ ಆರೋಪ. ಕನಕಪುರದ ಹರ್ಷ ಮತ್ತು ಸುಭಾಷ್ರಿಂದ ಹಲ್ಲೆ ಮಾಡಿಸಿದ್ದ. ತನಿಖೆ ಸಂದರ್ಭದಲ್ಲಿ ಧ್ರುವ ಮ್ಯಾನೇಜರ್ ಅಶ್ವಿನ್ ಪಾತ್ರ ಬೆಳಕಿಗೆ ಬಂತು. ಹೀಗಾಗಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದರು. ನೋಡಿ, ಇಲ್ಲಿಂದ ಇಲ್ಲಿ ತನಕ ಬಂದು ನಿಂತಿದೆ. ನೋಡಿ, ದರ್ಶನಿಗೆ ಏನಾಯಿತು ಜೈಲಲ್ಲಿ ಅಂತ. ಅವನು ಬೇಕರಿ ರಘು, ಅವನಿಗೆ ಅಣ್ಣವ್ರ ಸೇವೆ ಮಾಡಬೇಕು ಅಂತ ಇಷ್ಟ. ಆರಂಭದಿಂದ ಒಳಗೆ ಹೋದಾಗಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಂಥವ್ನು ಅವನೇನೆ. ಇನ್ನು ಈ ನಾಗ ಭಾಳ ಹತ್ತಿರ ಆಗ್ಬಿಟ್ಟ. ನಾಗ ಯಾವಾಗ ಭಾಳ ಹತ್ತಿರ ಆದ್ನಲ್ಲ, ಅದನ್ನು ನೋಡಿ ಸಹಿಸ್ಕೊಳಕ್ಕಾಗಲಿಲ್ಲ. ಈ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಯಿತು ಅಂದರೆ ಏನಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು. ಇವ್ರನ್ನ ಹಿಂಗೆ ಬಿಟ್ಟರೆ ಮುಂದೆ ಈ ಬೇರೆ ಬೇರೆಯವ್ರಿಗೂ ಇದೇ ಸ್ಥಿತಿ ಆದರೆ ಏನು ಅಚ್ಚರಿ ಪಡಬೇಡಿ ನೀವು. ಧ್ರುವ ಅಶ್ವಿನಿಗೇನೋ ದುಬಾರಿ ಗಿಫ್ಟ್ ಕೊಟ್ಟಿದ್ರಂತೆ ಕಳೆದ ವರ್ಷ. ಇದನ್ನ ನೋಡಿ ಕೂಡ ಉರ್ಕೊಂಡ್ರಿವರು. ಇನ್ನು ಪ್ರಶಾಂತ್ ಪೂಜಾರಿ ಬಹಳ ಆತ್ಮೀಯ ಆಗಿದ್ದ ಧ್ರುವಗೆ. ಹಿಂಗಾಗಿ ನೋಡಿದ್ರೆ ಅಶ್ವಿನ್ ಪ್ರಶಾಂತ್ ಪೂಜಾರಿ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದ. ಇವನ ಗತಿ ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದ. ಇದೇ ಕಾರಣಕ್ಕೆ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಮಾಡಲಾಗಿದೆ. ನೋಡಿ ಎಂಥ ಸ್ಥಿತಿ ಇದು ಅಂತ. ಯಾರು ಒಬ್ಬರ ಜೊತೆಗೆ ಆತ್ಮೀಯರಾಗಿರುವಂಥವ್ರು ಇನ್ನೊಬ್ಬರ ಜೊತೆಗೆ ಆತ್ಮೀಯಾಗಿ ಇರಲೇಬಾರದು ಅಂತ ಏನಾದರೂ ಇದೆಯೇನ್ರಿ? ಏನು ಕರ್ಮ ಇವರು. ನೋಡಿ, ಹೀರೋಗಳ ಸುತ್ತಮುತ್ತ ಇರ್ತಾರಲ್ಲ, ಈ ರಾಜಕಾರಣಿಗಳ ಸುತ್ತಮುತ್ತ ಇರುವಂಥವ್ರು ರಾಜಕಾರಣಿಗಳನ್ನು ಹಾಳು ಮಾಡ್ತಾರೆ. ವಿಪರೀತವಾಗಿ ಅವ್ರನ್ನ ಉಬ್ಬಿಸಿ ಹೋಗಲಿ. ಹಿಂಗೆ ಅಕ್ಕಪಕ್ಕದಲ್ಲಿರುವಂಥವ್ರು ಈ ಸಿನಿಮಾ ನಟರನ್ನ ಹಾಳು ಮಾಡೋರು ಅಂಥವ್ರನ್ನೇ. ಅವರೇನೋ ದುಬಾರಿ ಗಿಫ್ಟ್ ಕೊಡಿಸಿದ್ರು, ಕಾರ್ ಕೊಡಿಸಿದ್ರಂತೆ. ಆಯ್ತು ಸ್ವಾಮಿ, ಈಗ ಕಿಚ್ಚ ಎಷ್ಟೋ ಸಂದರ್ಭಗಳಲ್ಲಿ ಕಾರ್ ಕೊಡಿಸಿದಂಥ ಉದಾಹರಣೆಗಳಿದೆ. ದರ್ಶನ್ ಎಷ್ಟೋ ಸಂದರ್ಭಗಳಲ್ಲಿ ಕೆಲವರಿಗೆ, ಈ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನೇ ಯಾರಿಗೋ ಒಬ್ಬ ತುಂಬ ತೊಂದರೆಯಲ್ಲಿದ್ದೇನೆ ಅಂತ ಬಂದಂಥ ಸಂದರ್ಭದಲ್ಲಿ ಹೇಳಿ ಕಳಿಸ್ತೆ ನೋಡಿ ಅಂತ. ಅವ್ರಿಗೆ ಆಟೋ ಕೊಡಿಸಿದ್ರು. ಅವ್ರ ಮನೆಯವರೆಲ್ಲ ಬದುಕತ್ತಾ ಇದ್ದಾರೆ ಅದೇ ಆಟೋದ ಮೇಲೆ. ರೀ ಏನ್ರಿ ಇದು? ಹಿಂಗೆಲ್ಲ ಕಿತ್ತಾಡೋದು, ಜಗಳ ಮಾಡೋದು, ಗುದ್ದಾಟ ಮಾಡೋದು. ಆದರೆ ಕಷ್ಟ ಬಂದಂಥ ಸಂದರ್ಭದಲ್ಲಿ, ಕೆಟ್ಟ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಯಾವ ನೆರವುಗಳು, ನೀವು ಗಳಿಸಿದಂಥ ಯಾವ ಹೆಸರು ಯಾವುದು ಕೂಡ ಬರಲ್ಲ ನೋಡಿ. ಭಾಳ ಹುಷಾರಾಗಿರಬೇಕು. ಸುಮ್ಮನೆ ಹಿಂಗೆ ಗೊತ್ತಾ, ಸುತ್ತಮುತ್ತ ಇರುವಂಥವ್ರು ನಿಮ್ಮ ಹೆಸರನ್ನ ಹಾಳು ಮಾಡಿಬಿಡ್ತಾರೆ. ನೀವು ಕಷ್ಟಪಟ್ಟು ಗಳಿಸ್ಕೊಂಡಿರ್ತೀರಲ್ಲ, ಆ ಹೆಸರು ನೆಗೆದು ಬಿದ್ದೋಗುತ್ತೆ ನಿಮ್ಮ ಸುತ್ತಮುತ್ತ ಇರುವಂಥವ್ರನ್ನ. ಈ ಅತಿಯಾಗಿ ಹೊಗಳುವಂಥವ್ರನ್ನ, ಅತಿಯಾಗಿ ಜೈಕಾರ ಹಾಕುವಂಥವ್ರನ್ನ, ನೀನೇ ಕಣೋಣ ಅಂತ ಹೇಳುವಂಥವ್ರನ್ನ, ನೀನು ಜೀವ ಬೇಕಾದ್ರೆ ಕೊಟ್ಬಿಡ್ತೀನಣ್ಣ ಅಂತ ಹೇಳೋರನ್ನ, ಜೊತೆಗೆ ಇನ್ನು ಬೇರೆ ನಟರ ಅಭಿಮಾನಿಗಳ ಜೊತೆ ಜಗಳ ಮಾಡೋರನ್ನ, ಜಗಳ ಕಾಯೋರನ್ನ ದಯವಿಟ್ಟು ದೂರ ಇಡಿ. ಇದು ಬರೀ ಧ್ರುವಂಗೆ ಅನ್ವಯ ಆಗುತ್ತೆ, ಮತ್ತೊಬ್ರಿಗೆ ಅನ್ವಯ ಆಗಲ್ಲ ಅಂತಲ್ಲ, ಎಲ್ಲರನ್ನೂ ಸೇರಿಸಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಭಿಮಾನಿಗಳ ಅತಿರೇಕದ ಅಭಿಮಾನವೇ ನಿಮಗೆ ಮುಳ್ಳಾಗುತ್ತೆ ಮುಂದೊಂದಲ್ಲ ಒಂದು ದಿವಸ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಎಲ್ಲ ರಾಮಾಯಣಗಳ ಜೊತೆ ಇದೊಂದು ಬೇರೆ ಸೇರ್ಕೋಬೇಕಾಗಿತ್ತು ನೋಡಿ. ಈ ಮ್ಯಾನೇಜರು ಇನ್ನೊಬ್ಬ ಕಿತ್ತಾಡೋದು, ಹೊಡೆದಾಡೋದು, ಯಾವನ್ನೋ ಬಿಟ್ಟು ಯಾವನಿಗೋ ಹೊಡೆಸೋದು. ಏನ್ರಿ ಇದು ಕತೆ?
ರಂಗನಾಥ್, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹಲ್ಲೆ ಪ್ರಕರಣ ಬಯಲಿಗೆ ಬಂದಿರತಕ್ಕಂಥದ್ದು. ಅಂದರೆ ಮೇ 23ರಂದು ಘಟನೆ ನಡೆದಿತ್ತು. ಘಟನೆಯ ಹಿನ್ನೆಲೆಯನ್ನು ಗಮನಿಸೋದಾದರೆ ಧ್ರುವ ಸರ್ಜನಿಗೆ ಅತ್ಯಾಪ್ತನಾಗಿರ್ತಕ್ಕಂಥ ಅಶ್ವಿನ್ ಎಂಬಾತ ಇದರಲ್ಲಿ ಕೈವಾಡವನ್ನು ನಡೆಸಿದ್ದ ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಪ್ರಕರಣ ನಡೆದು 3 ತಿಂಗಳ ಬಳಿಕ ಅಶ್ವಿನನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ರಂಗನಾಥ್, ಪ್ರಮುಖವಾಗಿ ಈ ಒಂದು ಘಟನೆಯಲ್ಲಿ ಹರೀಶ್ ಮತ್ತು ಸುಭಾಷ್ ಅನ್ನೋರು ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಪ್ರಶಾಂತ್ ಪೂಜಾರಿ ಧ್ರುವ ಸರ್ಜಾಗೆ ಆತ್ಯಾಪ್ತನಾಗಿದ್ದ ಅನ್ನೋ ಕಾರಣದ ಹಿನ್ನೆಲೆಯಲ್ಲೇ ಅಶ್ವಿನ್ ನಾಗೇಂದ್ರನ ಮೂಲಕ, ನಾಗೇಂದ್ರ ಧ್ರುವ ಸರ್ಜಾ ಬಳಿಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ, ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳಿ ಕನಕಪುರ ಮೂಲದವರಾಗಿರ್ತಕ್ಕಂಥ ಸುಭಾಷ್ ಮತ್ತು ಹರೀಶ್ನಿಂದ ಇವರು ಹಲ್ಲೆಯನ್ನು ಮಾಡಿಸಿರ್ತಾರೆ. ಮೇ 23ರಂದು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ನಡೆದಿರುತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಬನಶಂಕರಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಇದರ ಹಿಂದೆ ಧ್ರುವ ಸರ್ಜನಿಗೆ ಅತ್ಯಾಪ್ತರಾಗಿರ್ತಕ್ಕಂಥದ್ದು ಯಾರೊಬ್ಬರ ಕೈವಾಡ ಇದೆ ಅಂತ ಹೇಳಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ನಿರತರಾಗಿದ್ದರು. ಪಕ್ಕಾ ಸಾಕ್ಷಿಯನ್ನು ಕಲೆ ಹಾಕಿದಂಥ ಬಳಿಕ ಈಗಾಗಲೇ ಧ್ರುವ ಸರ್ಜರಿಗೆ ಅತ್ಯಾಪ್ತರಾಗಿದ್ದಂಥ ಅಶ್ವಿನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಕಳೆದ ವರ್ಷ ಅಶ್ವಿನ್ ಬರ್ತ್ಡೇಗೆ ಫಾರ್ಚುನರ್ ಕಾರನ್ನು ಧ್ರುವ ಸರ್ಜಾ ಗಿಫ್ಟ್ ಮಾಡಿದ್ರು. ಈ ಹಿಂದೆ ಬೆಂಗಳೂರಿನ IPS ಅಧಿಕಾರಿಯೊಬ್ಬರು ಧ್ರುವ ಸರ್ಜಾಗೆ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ರು. ನಿನ್ನ ಅತ್ಯಾಪ್ತರೇ ನಿನಗೆ ಮುಳುವಾಗುವಂಥ ಸಾಧ್ಯತೆಗಳು ಕೂಡ ಇದೆ, ನಿನ್ನ ಜೊತೆಲ್ಲೇ ಇದ್ದುಕೊಂಡು ಬೇರೆ ಬೇರೆ ಆಕ್ಟಿವಿಟೀಸ್ನಲ್ಲಿ ತೊಡಗಿದ್ದಾರೆ, ಅದ್ರ ಬಗ್ಗೆ ನೀನು ಗಮನ ವಹಿಸಬೇಕು ಅಂತ ಹೇಳಿ ಅವ್ರಿಗೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದಾಗ್ಯೂ ಕೂಡ ಧ್ರುವ ಸರ್ಜಾ ಮುನ್ಸೂಚನೆಯನ್ನು ತೆಗೆದುಕೊಳ್ಳಿಲ್ವಾ ಅನ್ನೋದು ಈ ನಿಟ್ಟಿನಲ್ಲಿ ಕಾಣ್ತಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಈಗಾಗಲೇ ಧ್ರುವ ಸರ್ಜಾನ ಅತ್ಯಾಪ್ತರಾಗಿರ್ತಕ್ಕಂಥ ಅಶ್ವಿನ್ ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಸ್ಟಾರ್ಡಮ್ ಇರ್ತಕ್ಕಂಥ ಸ್ಟಾರ್ಗಳ ಅತ್ಯಾಪ್ತರಾಗಿರ್ತಕ್ಕಂಥವ್ರು ಹೊಡೆದಾಟ ಮಾಡ್ಕೊಳ್ತಾರೆ. ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಶಿವಪ್ರಸಾದ್. ನೋಡಿ, ಇದು ಸಂಗತಿ. ಇವ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಈ ಸಿನಿಮಾ ನಟರಿಗೆ ಏನಾದರೂ ತೊಂದರೆ ಆಯಿತು ಅಂದ್ರೆ ನಮಗೇ ತೊಂದರೆ ಆಯಿತು ಅಂತ ಹೇಳಿ ಅಂತ. ಈಗ ಅಣ್ಣಂಗೆ ಲವ್ ಆಯಿತು ಅಂತ ತಿಳ್ಕೊಳ್ಳಿ, ಅಣ್ಣಂಗೆ ಲವ್ ಆಗಿದೆ ಅಂತ ಹಾಡು. ಇನ್ಯಾವನೋ ಕೆಟ್ಟ ಮೆಸೇಜ್ ಕಳಿಸ್ತಾ ಅಣ್ಣಂಗೆ ನೋವಾಗಿದೆ ಅಂದರೆ ಹಿಡ್ಕೊಂಬರೋದು ಬಾರಿಸೋದು.